ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಸತೀಶ್ ಜಾರಕಿಹೊಳಿ ಅವರನ್ನ ಡಿಸಿಎಂ ಮಾಡಿ ಎಂದು ಹೈಕಮಾಂಡ್ಗೆ ಮನವಿ ಮಾಡಿದ್ದೇವೆ. ರಾಜು ಸೇಠ್ ಬೆಳಗಾವಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ರಾಜು ಸೇಠ್, ಮೊದಲಿನಿಂದಲೂ ನಾವು ಸತೀಶ್ ಜಾರಕಿಹೊಳಿ ಅವರನ್ನ ಉಪಮುಖ್ಯಮಂತ್ರಿ ಮಾಡುವಂತೆ ಹೈಕಮಾಂಡ್ಗೆ ಮನವಿ ಮಾಡುತ್ತಾ ಬಂದಿದ್ದೇವೆ. ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಸತೀಶ್ ಜಾರಕಿಹೊಳಿ ಅವರನ್ನ ಡಿಸಿಎಂ ಮಾಡಿ ಅಂತ ಹೈಕಮಾಂಡ್ಗೆ ಮನವಿ ಮಾಡಿದ್ದೇವೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಸತೀಶ್ ಜಾರಕಿಹೊಳಿ ಅವರನ್ನ ಉಪಮುಖ್ಯಮಂತ್ರಿ ಮಾಡುವುದು ಸೂಕ್ತ. ಲೋಕಸಭಾ ಚುನಾವಣೆ ನಂತರ ಮತ್ತೆ ಸತೀಶ್ ಜಾರಕಿಹೊಳಿ ಅವರನ್ನ ಡಿಸಿಎಂ ಮಾಡುವಂತೆ ಹೈಕಮಾಂಡ್ಗೆ ಮನವಿ ಮಾಡುತ್ತೀವಿ ಎಂದರು. ಲೋಕಸಭಾ ಚುನಾವಣೆ ಮೊದಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿದ್ರೆ ಲೋಕಸಭಾ ಚುನಾವಣೆ ಸಹಾಯವಾಗುತ್ತೆ ಅಂತ ಮಾಧ್ಯಮದವರು ಪ್ರಶ್ನಿಸಿದಾಗ ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿದ್ರು ಕೂಡ ನೀಡದೇ ಇದ್ರೂ ಎಲ್ಲ ಶಾಸಕರು ಲೋಕಸಭಾ ಚುನಾವಣೆಯಲ್ಲಿ ಅವರ ಬೆಂಬಲಕ್ಕೆ ನಿಲ್ಲುತ್ತೇವೆ ಎಂದರು. ಆಗುತ್ತೆ ಅನ್ನುವಂಥದ್ದು. ಸೊ MLAಗಳು ನೀವು ಡಿಮ್ಯಾಂಡ್ ಮಾಡಿದ್ದೀರಾ ಸರ್? ನಾವು ಮೊದಲಿಂದ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಮಾಡಲಿಕ್ಕೆ ಸುಮಾರು ಎಷ್ಟು ಜನ MLAಗಳು ಉತ್ತರ ಕರ್ನಾಟಕ MLA ಎಲ್ಲರೂ ಲೋಕಸಭೆ ಎಲೆಕ್ಷನ್ ಆಗಿತ್ತು. ಆಮೇಲೆ ಬೇಡಿಕೆ ಅಲ್ಲ, ಈಗ ಲೋಕಸಭೆ ಎಲೆಕ್ಷನ್ ಒಳಗಡೆ ಏನಾದ್ರು ಕೊಟ್ರೆ ಲೋಕಸಭೆ ಎಲೆಕ್ಷನ್ಗೆ ಅನುಕೂಲ ಆಗುತ್ತೆ ಅಂತ ಡಿಸಿಎಂ ಆಗಲಿ ಆಗಬಾರ್ದು. ಅವ್ರು ಕೆಲಸ ಮಾಡ್ತಾರೋ ಅವ್ರ ಜೊತೆ ನಾವು ಇದ್ದೇವೆ. ಅಲ್ಲ, ಕೊಟ್ರೆ ಅನುಕೂಲ ಆಗುತ್ತೆ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಡಿಸಿಎಂ ಆಗಬೇಕು ಅಂತ ಆಗಿದೆ ಇದೆ ಅಲ್ಲ. ಯಾರ ಗಮನಕ್ಕೆ ತಂದಿದ್ದೀರಿ ಸರ್? ಯಾರ ಗಮನ MLAಗಳು ಯಾರ ಗಮನಕ್ಕೆ ತಂದಿದ್ದೀರಿ? ಮುಖ್ಯಮಂತ್ರಿ ಕೇಳಿದ್ದೀವಿ, ಹೈಕಮಾಂಡ್ ಹೇಳಿದ್ದೀವಿ, ಮೇಡಮ್ ಹೇಳಿದ್ದೀವಿ. ಒಂದ್ ವೇಳೆ ಡಿಸಿಎಂ ಕೊಡ್ಲಿಲ್ಲ ಅಂತಂದ್ರೆ ಏನಾದ್ರು ಹೈಕಮಾಂಡ್ ಮೇಲೆ ಬಿಟ್ಟಿದ್ದೀವಿ. ಯಾರ ಗಮನಕ್ಕೆ ತಂದ್ರಿ ಸರ್? ಹೈಕಮಾಂಡ್ ಹೇಳಿದ್ದೀವಿ. ಸೊ ಅವರಿಗೆ ಕೊಡೋದ್ರಿಂದ ಈ ಭಾಗಕ್ಕೆ ಎಷ್ಟು ಅನುಕೂಲ ಆಗಲಿದೆ ಸರ್? ಡೆವಲಪ್ಮೆಂಟ್ ಭಾಳ ಹೆಚ್ಚಿನ ಸೀಟನ್ನು ಗೆಲ್ಲಕ್ಕೆ ಸಾಧ್ಯ ಇದೆ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಪರವಾಗಿ ಅವ್ರಿಗೆ ಮಾಡಿದ್ರೆ ಭಾಳ ಇವತ್ತಿನವರೆಗೂ ಕ್ಲೈಮ್ ಮಾಡ್ತೀರಿ ಸರ್? ಮಾಡ್ತೀನಿ. ಮತ್ತೊಂದ್ಸಲ ಮನವಿ ಮಾಡ್ಕೋತೀವಿ ಸರ್. ಮತ್ತೊಂದ್ಸಲ ಮನವಿ ಮಾಡ್ಕೋತೀರ? ಪ್ರತಿ ಟೈಮ್ ಹೇಳ್ತಾ ಇದ್ದೇವೆ. ಎಸ್ ಸರ್. ಅದು ಹಾಕ್ರಿ, ಸತೀಶ್ ಜಾರಕಿಹೊಳಿ ಡಿಸಿಎಂ ಆಗಲಿಲ್ಲ ರಿಸೈನ್ ಮಾಡ್ತಾರೆ ಅಂತ ಆಕ್ಷನ್ ಕೇಳ ರಿಸೈನ್ ಕೊಡ್ತಾರೆ ಕೇಳಲ್ಲ. ಉಪನಾಮದಿಂದ ಅವ್ರಿಗೆ ಫುಲ್ ಓಡ್ಬೇಕ್ರಿ ಅದ ಅವ್ರ ಸೋತ ಮೇಲೇನು ನಾವು ಅವ್ರಿಗೆ MLC ಮಾಡಿ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿದ್ವಿ. ಏನಕ್ಕೆ ಕಾರಣ ಅಂತಂದ್ರೆ ಅವ್ರಿಗೆ ರಾಜ್ಯ ಮುಖ್ಯಮಂತ್ರಿ ಅಂದರೆ ರೆಸ್ಪೆಕ್ಟ್ ಕೊಟ್ಟಿದ್ದೀವಿ. ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ. ಬಂದೆ ಅದು ಸಲ್ಲೇ ಬರ್ತಾರೆ. ಲಕ್ಷ್ಮಣ್ ಸವದಿ ಅವ್ರದ್ದು ಟಾಕ್ ಇದೆ ಸರ್, ಅವ್ರಿಗೆ ಕೇಳಬೇಕು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.